Recording ಐತಿಲ್ಲ ನಾನು. ಥ್ಯಾಂಕ್ ಯು ಅಂಜಲಿ. ಓಕೆ, ಸೊ ಇನ್ನೊಮ್ಮೆ ಜಸ್ಟ್ ರೆಕಾರ್ಡಿಂಗ್ಸ್ ಎಲ್ಲ ಹೇಳ್ತೀನಿ ನೋಡ್ರಿ. ಓಪನ್ ಸ್ಟೇಟ್ಮೆಂಟ್ಸ್ ಅವ್ರ ಓಪನ್ ಸೆಂಟೆನ್ಸ್ ಅಂದ್ರೆ ಏನು? ಯಾವುದೇ ಒಂದು ಪ್ರಪೋಸಿಷನ್ಸ್ನ ನಾವು ಒಂದು ಸಮ್ಟೈಮ್ಸ್ ಟ್ರೂ ಅಂತ ಕನ್ಸಿಡರ್ ಆಗ್ತದೆ, ಸಮ್ಟೈಮ್ಸ್ ಫಾಲ್ಸ್ ಅಂತ ತಗೋತೀವಿ. ಓಕೆ, ಸೊ ಯಾವುದೇ ಒಂದು ಸ್ಟೇಟ್ಮೆಂಟ್ ಸಮ್ಟೈಮ್ಸ್ ಟ್ರೂ ಆಗ್ತದೆ ಮತ್ತು ಒಂದು ಸಮ್ಟೈಮ್ಸ್ ಫಾಲ್ಸ್ ಆಗ್ತದೆ, ಅಂತಕ್ಕೆ ಏನು ಕರಿತೀವಿ ಅಂತಂದ್ರೆ ಓಪನ್ ಸ್ಟೇಟ್ಮೆಂಟ್ಸ್ ಆರ್ ಓಪನ್ ಸೆಂಟೆನ್ಸಸ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ x plus 3 equal to 6 ಇದೆ. ಓಕೆ, ಸೊ x plus 3 equal to 6 ಒಳಗಡೆ ಫಸ್ಟ್ x equal to 3 ತಗೊಂಡ್ರೆ ಏನಾಗ್ತದೆ, x plus 3 equal to 6 ಆಗ್ತದೆ, ಅಂದ್ರೆ ಇದು ಟ್ರೂ ಆಯ್ತು. ಓಕೆ, ಈಗ ನಾನು x equal to 2 ತಗೊಂಡೆ, 2 plus 3 equal to 5 ಆಗ್ತದೆ, ಏನಾಗ್ತದೆ, ಫಾಲ್ಸ್ ಆಗ್ತದೆ. ಸಿಮಿಲರ್ಲಿ we consider this. Okay, x square is less than 10. Okay, so x square is less than 10 ಅಂತಂದ್ರೆ ಈಗ ನಾನು x equal to 2 ತಗೊಂಡೆ ಅಂತಂದ್ರೆ 2 square is less than 10. ಕರೆಕ್ಟ್. ಓಕೆ, 4 is less than 10 ಅಂದ್ರೆ ಏನಾಗ್ತದೆ, ಟ್ರೂ ಆಗ್ತದೆ. ಓಕೆ, ಬಟ್ ಇಫ್ ಐ ಟೇಕ್ x equal to 5, okay, so 5 ತಗೊಂಡೆ ಅಂತಂದ್ರೆ 5 square is less than 10, that is 25 is not less than 10, so ಏನಾಗ್ತದೆ, false ಆಗ್ತದೆ. So these statements are called as open statements or open sentences ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದ್ರೊಳಗೆ ಯಾವ ವೇರಿಯೇಬಲ್ ನ ಯೂಸ್ ಮಾಡ್ತೀವಲ್ಲ ಅಥವಾ ಯಾವ ಟರ್ಮ್ ನ ಯೂಸ್ ಮಾಡ್ತೀವಲ್ಲ ಅದಕ್ಕೆ ನಾವು ಫ್ರೀ ವೇರಿಯೇಬಲ್ ಅಂತ ಕರಿತೀವಿ. ಓಕೆ, ಇಟ್ ಮೇ ಬಿ x y z ಎನಿ ಆಲ್ಫಾಬೆಟಿಕ್ ಲೆಟರ್. ಓಕೆ, ಸೊ ಯಾವ ಲೆಟರ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ ನಾವು ಫ್ರೀ ವೇರಿಯೇಬಲ್ ಅಂತ ಕರಿತೀವಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಆರ್ ಓಪನ್ ಸ್ಟೇಟ್ಮೆಂಟ್ಸ್ ಅಂಡ್ ಓಪನ್ ಸೆಂಟೆನ್ಸ್. ತಿಳಿತಾ ಎಲ್ಲರಿಗೂ? ಓಪನ್ ಸ್ಟೇಟ್ಮೆಂಟ್ಸ್ ಅಂಡ್ ಫ್ರೀ ವೇರಿಯೇಬಲ್ಸ್ ಎರಡು ತಿಳಿದು ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಓಪನ್ ಸ್ಟೇಟ್ಮೆಂಟ್ಸ್ ಅಂಡ್ ಓಪನ್ ಸೆಂಟೆನ್ಸ್ ಅಂದ್ರೆ ಎರಡು ತಿಳಿದ್ರ ನಿಮ್ಗೆ? ಓಕೆ, ಓಕೆ, ಸೊ ಲೋವರ್ ಯುವರ್ ಹ್ಯಾಂಡ್ಸ್. ಸೊ ನೆಕ್ಸ್ಟ್ ಕಮ್ ಟು ಇಲ್ಲಿ ಏನು ಹೇಳ್ತಾನೆ ಅಂತಂದ್ರೆ ನಾವು ಯಾವುದೇ ವೇರಿಯೇಬಲ್ ಏನ್ ಚೂಸ್ ಮಾಡ್ತೀವಲ್ಲ ದಟ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತಾನೆ. ಹಿಯರ್ ವಿ ಆರ್ ಯೂಸಿಂಗ್ ಎಕ್ಸ್. ಓಕೆ, ಸೊ ಎಕ್ಸ್ ಬಿಲಾಂಗ್ಸ್ ಟು ಆರ್. ಸೊ ಆರ್ ನ ನಾವು ಇಲ್ಲಿ ಏನಂತ ಕರಿತೀವಿ, ರಿಯಲ್ ನಂಬರ್. ಆಬ್ವಿಯಸ್ಲಿ ಇಟ್ ಇಸ್ ಅ ರಿಯಲ್ ನಂಬರ್. ಓಕೆ, ವಿ ಆಲ್ ನೋ ದಟ್ ಇಟ್ಸ್ ರಿಯಲ್ ನಂಬರ್. ಬಟ್ ಇಲ್ಲಿ ಓಪನ್ ಸ್ಟೇಟ್ಮೆಂಟ್ಸ್ ನಾವು ಅದಕ್ಕೆ ಏನಂತ ಕರಿತೀವಿ, ಯೂನಿವರ್ಸ್ ನಂಬರ್ ಅಂತ ಕರಿತೀವಿ. Okay, so universe number is nothing but all the things which comes under the world. Okay, so adaka universe number anta kariತೀವಿ. So ಇಲ್ಲಿ x belongs to r, so x in ಬೇಕಾದರೂ ತಗೋಬಹುದು. Whatever the numbers present in the universe, we can take any numbers. Okay, so ಆ numbers ಗೆ ಏನಂತ ಕರೀತಾನೆ, universe number ಅಂತ ಕರೀತಾನೆ. Okay, clear? So here we say r is a universe for the variable x. Okay, so here r is a universe. Universe is nothing but the whatever the numbers are present in the world. Okay, so r number ಈಗ r is a universe for the x ಅಂತ ಹೇಳ್ತಾರೆ. ಸೊ r ಒಳಗೆ ನಾವು ಯಾವ ನಂಬರ್ ತಗೋಬಹುದು. ಕ್ಲಿಯರ್? ಸೊ ಕ್ಲಿಯರ್? ಯೂನಿವರ್ಸ್ ಅಂದ್ರೆ ಗೊತ್ತಾಯ್ತಾ? ಗೊತ್ತಾಯ್ತಾ? ಓಕೆ, ಸೊ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನಾ ಬರೆಸ್ತೀನಿ, ನೀವು ಬರ್ಕೋಬೇಡ್ರಿ, ನಾನು ಬರೆಸ್ತೀನಿ, ಫಸ್ಟ್ ಕೇಳಿ ಕ್ಲಾಸ್ನ. ಓಕೆ, ಸೊ ನೆಕ್ಸ್ಟ್ ಏನದ, ಇ ಕ್ಯೂ ಎಕ್ಸ್ ಪ್ಲಸ್ 3 ಈಕ್ವಲ್ ಟು 6 ಅಂತ ಒಂದು ಸ್ಟೇಟ್ಮೆಂಟ್ ತಗೊಂಡಿರಿ. ಸೊ ಇದನ್ನ ಹೆಂಗ್ ಡೊನೇಟ್ ಮಾಡ್ತೀರಿ ಅಂತಂದ್ರೆ ಪಿ ಆಫ್ ಎಕ್ಸ್ ಕ್ಯೂ ಆಫ್ ಎಕ್ಸ್. ಸೊ ಏನ್ ಬೇಕಾದ ವೇರಿಯಬಲ್ ನಿಂದ ನೀವು ಡೊನೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಈಕ್ವಲ್ ಟು 6. Okay, so p of x. So the statement, open statement is denoted by any number, p of x, q of x. Okay, ಯಾವ ಬೇಕು, s of x, ಹೆಂಗ್ ಬೇಕಾದಂಗೂ ಬರಿಬಹುದು, ಬಟ್ ಇನ್ ದ ಫಾರ್ಮ್ ಆಫ್ p of x ಇಂದ ಇರಬೇಕು. ಓಕೆ, ಸೊ ಇದನ್ನ ಹೆಂಗ್ ಡಿನೋಟ್ ಮಾಡ್ತೇವೆ ಅಂತಂದ್ರೆ p of x ಇಂದ ಡಿನೋಟ್ ಮಾಡ್ತೇವೆ. ಓಕೆ, ಈಗ ನಾ ಇದ್ರಾಗ ಒಂದು ವ್ಯಾಲ್ಯೂ ಹಾಕಕತ್ತೆ ಅಂತಂದ್ರೆ ದಟ್ ಈಸ್ x equal to 2 ಅಂತ ತಗೊಂಡೆ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನ್ ಬರೀಬೇಕು ನೀವು, p of a ಅಂತ ತಗೋಬೇಕು. ಓಕೆ, ವೆನ್ ಯು ಆರ್ ಸಬ್ಮಿಟಿಂಗ್ ಅ ವ್ಯಾಲ್ಯೂ, ಏನಾರ ಒಂದು ವ್ಯಾಲ್ಯೂ ಹಾಕಕತ್ರಿ ಅಂತಂದ್ರೆ ಅದನ್ನ p of a ಅಂತ ತಗೋಬೇಕು. ಸೊ ವೆನ್ a equal to 2 ಆಗ್ತದೆ, ಸೊ ದಟ್ ಈಸ್ p of 2 equal to 2 plus 3
6 which is false. Okay, so first ನೀವು ಅದನ್ನ ಹೆಂಗೆ ಡಿನೋಟ್ ಮಾಡ್ತೀರಿ in terms of x ನ ಡಿನೋಟ್ ಮಾಡಬೇಕು, p of x ಅಂತ ಡಿನೋಟ್ ಮಾಡಬೇಕು. ಬಟ್ when you are putting some values, so ಅವಾಗ p of a ಅಂತ ಡಿನೋಟ್ ಮಾಡಬೇಕು. ಓಕೆ, ಕ್ಲಿಯರ್? ಸೊ ಹೆಂಗೆ ಸೆಂಟೆನ್ಸ್ ಹೇಳ್ತಾರೆ ನೋಡ್ರಿ. Open statements containing a variable x are denoted by p of x, q of x, etc. ಹೆಂಗೂ ಬರಿಬೋದು. ಓಕೆ, but open statement which contains x ಏನು ಹೇಳ್ತಾನೆ, open statements which contains x is denoted by p of x, q of x, anything, okay, etc. ಅಂತ ಕೊಡತ್ತಾರೆ. ಓಕೆ, ಆಮೇಲೆ if u is the universe for the variable x, ಇನ್ನು u ತಗೊಂಡ್ರೆ ಅಂತ ಬರುತ್ತೆ. ಓಕೆ, ಈಗ ಇದಕ್ಕೆ ಏನಾಯ್ತು, u is the universe for the variable x, then in the open statement if you are putting some values, that is a, okay, a belongs to u, then we have to indicate that by p of a. Okay, clear? So ಹೆಂಗ್ ಡಿಫೈನ್ ಮಾಡಕತ್ತಾರೆ ನೋಡ್ರಿ. ಇನ್ನೊಮ್ಮೆ ಜಸ್ಟ್ ಡೆಫಿನೇಷನ್ ಹೇಳ್ತೀನಿ, ಡಿಫೈನ್ ಅಂತಿಲ್ಲ ಬಟ್ ಹೆಂಗ್ ಬರಿಬೇಕಂತ ಹೇಳಕತ್ತಾನೆ. ಇನ್ನೊಮ್ಮೆ ಜಸ್ಟ್ ಕೇಳ್ರಿ, ಜಸ್ಟ್ ಅ ಮಿನಿಟ್, ಯಾರೋ ಬರತ್ತಾರೆ. Okay, so open statements containing a variable x, okay, variable x ಇದ್ದಾಗ, open statement ನಾಗ variable x ಇದ್ದಾಗ ಅದನ್ನ ಹೆಂಗ್ ಡಿನೋಟ್ ಮಾಡ್ತೀವಿ ಅಂದ್ರೆ p of x, q of x, etc. ಹೆಂಗೂ ಮಾಡಿ p of x ಅಂತ ಮಾಡ್ತೀನಿ ನಾನು. ಓಕೆ, ಈ p of x ನಾಗ ನಾನು ಒಂದು ಯಾವುದೋ ವ್ಯಾಲ್ಯೂ ತಗೊಂಡೆ which is in the universe. Okay, if I am taking any values, p of x ನಾಗ ವ್ಯಾಲ್ಯೂ ಹಾಕೋದದ which belongs to universe ನಾಗಿಂದ ಯಾವುದೋ ಒಂದು ವ್ಯಾಲ್ಯೂ ನ ತಗೋಬೇಕಂತ ಅನ್ನೋದ್ರ, that is a belongs to u. ಸೊ ಅದಕ್ಕೆ ನಾ ಏನ್ ಮಾಡಬೇಕು, x should be replaced by a. ಸೊ ಅದಕ್ಕೆ ಹೆಂಗ್ ಬರೀತೀನಿ ಅಂದ್ರೆ p of a ಅಂತ ಬರಿಬೇಕು. ಓಕೆ, so always remember when you are giving values or putting some values in the open statement, that is always x should be replaced by a, that is p of a ante baribeku. Okay, clear? When to use p of x and when to use p of a, but just simple like ನೆನಪಿಟ್ಕೋಬೇಕು. ಸ್ಟೇಟ್ಮೆಂಟ್ ನಾಗ x ಇತ್ತಂದ್ರೆ p of x ಅಂತ ಬರಿಬೇಕು. ಓಕೆ, ಆ ಸ್ಟೇಟ್ಮೆಂಟ್ ನಾಗ ಏನಾರ ವ್ಯಾಲ್ಯೂ ಹೋಗಕತ್ತೆ ಅಂದ್ರೆ p of a ಅಂತ ಬರಿಬೇಕು. ಇಷ್ಟ ಸಿಂಪಲ್. ಕ್ಲಿಯರ್? ಕ್ಲಿಯರ್? Please reply. If you reply fast, I can go for the next examples fastly. Okay, so lower your hands. Once again explain. Yav ida p of x, Vijayalakshmi, this one. Idu explain ಮಾಡಬೇಕು and full explain ಮಾಡಬೇಕು. ಎಸ್ ಮ್ಯಾಮ್ ಅಲ್ಲ, ನನಗೆ ಹೇಳಿ ಇದು ಇಷ್ಟೇನೋ ಏನು ಫುಲ್ಲು? ಇದು ಅಷ್ಟೇ. ಹಾಂ, ಓಕೆ. ಸೊ ಇದು ಅಷ್ಟೇ ಅಂದರೆ ಏನು ನೋಡ, ಈಗ ನಾನು x + 3 = 6 ಅಂತೇಳಿ ನಾನು ಒಂದು ಓಪನ್ ಸ್ಟೇಟ್ಮೆಂಟ್ ತಗೊಂಡಿದ್ದೆ. ಓಕೆ, ಸೊ x + 3 = 6 ಅಂತ ಓಪನ್ ಸ್ಟೇಟ್ಮೆಂಟ್ ತಗೊಂಡಿದ್ದೆ. ಈ ಓಪನ್ ಸ್ಟೇಟ್ಮೆಂಟ್ನಾಗ ಏನಿದೆ, x ಇದೆ. ಓಕೆ, ಸೊ x ಅದ ಅಂತಂದ್ರೆ ನಾನು ಅದನ್ನು ಹೆಂಗೆ ಡಿನೋಟ್ ಮಾಡ್ತೀನಿ, p of x ನಿಂದ ಡಿನೋಟ್ ಮಾಡ್ತೀನಿ ನಾನು. ಓಕೆ, number is note. So I have taken one open statement. ಯಾವುದು x + 3 = 6 ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ತಗೊಂಡಿನಿ. ಈ ಓಪನ್ ಸ್ಟೇಟ್ಮೆಂಟ್ ನಾಗ ನನಗೆ ಹೆಂಗೆ ಡಿನೋಟ್ ಮಾಡ್ತೀನಿ ಅಂತಂದ್ರೆ p of x ನಿಂದ ಡಿನೋಟ್ ಮಾಡ್ತೀನಿ. ಓಕೆ, ಸೊ p of x ಏನಿದೆ ಅಂದ್ರೆ x + 3 = 6 ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ಅದ. ಸೊ ಹೆಂಗೆ ಡಿನೋಟ್ ಮಾಡ್ತೀರೋ, ಆಲ್ವೇಸ್ x ಇತ್ತಂದ್ರೆ p of x ಅಥವಾ q of x ಹೆಂಗೂ ಬರಿಬೋದು. p of x ಅಂತ ಹೇಳಿ ಅದನ್ನ ಡಿನೋಟ್ ಮಾಡಿ. ಓಕೆ, ಈಗ ನಾ ಏನು ಮಾಡಕತ್ತೀನಿ ಅಂದ್ರೆ ವ್ಯಾಲ್ಯೂ ಹಾಕಾಕತ್ತೀನಿ, ದಟ್ ಈಸ್ x = 2 ಅಂತ ವ್ಯಾಲ್ಯೂ ಹಾಕಾಕತ್ತೀನಿ. ಸೊ ಆ ವ್ಯಾಲ್ಯೂ ಎಲ್ಲಿ ತಗೋತೀನಿ ಅಂತಂದ್ರೆ u ನಿಂದ ತಗೋತೀನಿ, ಯೂನಿವರ್ಸ್ ನಿಂದ. ಅಗಳನ್ನೇ ನೋಡಿದ್ರಿ ಏನಂತಂದ್ರೆ ಇಟ್ ಬಿಲಾಂಗ್ಸ್ ಟು u ಅಂತ ಹೇಳಿ. ಓಕೆ, ಸೊ ಈಗ ನಾನು ಹೆಂಗೆ ಡಿನೋಟ್ ಮಾಡ್ಬೇಕಂತಂದ್ರೆ p of a = x + 3 = 6 ಅಥವಾ a + 3 = 6 ಅಂತ ಬರೀತೀನಿ. ಓಕೆ, ನೆಕ್ಸ್ಟ್ ಈಗ ನಾ ವ್ಯಾಲ್ಯೂ ಏನು ತಗೋತೀನಿ, a = 2 ಅಂತ ತಗೋತೀನಿ. ಸೊ p of 2 = 2 + 3 = 6, which is false. ಕ್ಲಿಯರ್? ಸೊ ಏನು ನೆನಪಿಟ್ಕೋಬೇಕು ಮೇನ್ ಥಿಂಗ್ ಅಂತಂದ್ರೆ p of x ಇತ್ತು ಅಂದ್ರೆ ನಿಮ್ಗೆ ಓಪನ್ ಸ್ಟೇಟ್ಮೆಂಟ್ ನಾಗ x ಇತ್ತಂದ್ರೆ p of x ನಿಂದ ಡಿನೋಟ್ ಮಾಡ್ಬೇಕು ನೀವು. ಓಕೆ, ಬಟ್ ಅದರ ವ್ಯಾಲ್ಯೂ ಹಾಕಕತ್ರೆ ಅಂದ್ರೆ ಇದನ್ನ ಡಿನೋಟ್ ಮಾಡಬೇಕು, p of a ನಿಂದ ಡಿನೋಟ್ ಮಾಡಬೇಕು. ಕ್ಲಿಯರ್? Everybody clear? Vijayalakshmi clear?
I am waiting for your reply. Vijayalakshmi and everybody clear? Okay. Vijayalakshmi reply ಮಾಡಿಲ್ಲ ಆಕಿಂದ ಡೌಟ್ ಇತ್ತು. Vijayalakshmi, are you clear? Okay. ಅದಾಳು ಇಲ್ಲ ಓಕೆ. Okay, so it's okay. We'll contact her later on. Okay, so I hope everybody understood this one. Okay, so next. Okay. ನೆಕ್ಸ್ಟ್ ಇನ್ನೊಂದು ಏನದ ಅಂತಂದ್ರೆ ಇವಾಗ ಇನ್ನೊಂದು ಏನು ನೆನ್ಬಿಟ್ಕೋಬೇಕಂತಂದ್ರೆ ಇದು ಓಪನ್ ಸ್ಟೇಟ್ಮೆಂಟ್ಸ್ ಏನಂದ್ರೆ ಎಲ್ಲಾ ಪ್ರಪೋಸಿಷನ್ಸ್ನು ಸಪೋರ್ಟ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಲೈಕ್ ನೀವು ನೋಡಿದ್ರೆ ಇದು ಕಂಜಂಕ್ಷನ್, ಡಿಸ್ಜಂಕ್ಷನ್, ಕಂಡೀಷನಲ್ and biconditional. Okay, so conjunction, disjunction, amele conditional, biconditional and negation. Okay, so all the open statements are going to support these propositions. Okay, ella open statement you ellanu support ಆಗ್ತಾವಂತ ಹೇಳ್ಬೋದು. conjunction ಆಗ್ತದೆ, okay, negation ಆಗ್ತದೆ, disjunction ಆಗ್ತದೆ, conditional ಆಗ್ತದೆ, ಆಮೇಲೆ biconditional ಆಗ್ತದೆ. Okay, so ಈಗ ನಿಮ್ಮ ಫಾರ್ಮುಲಾ ಏನದಾವ, ಈಗ p of x ಅಂತ ಹೇಳಾಗ ಒಂದು ಓಪನ್ ಸ್ಟೇಟ್ಮೆಂಟ್ ತಗೋತೀವಿ. Okay, so I am taking a p of x and p of x ಎರಡು ಓಪನ್ ಸ್ಟೇಟ್ಮೆಂಟ್ ತಗೋತೀವಿ, p of x and p of x ಅಂತ ಹೇಳಿ. ಸೊ ಈಗ ನೆಗೇಷನ್ ಅಂತಂದ್ರೆ ಏನಾಗ್ತದೆ, p of x or negation of q of x ನ ಮಾಡ್ತಿರ್ಬೇಕು. ಓಕೆ, ಸೊ ನೆಗೇಷನ್ ಅಂತಂದ್ರೆ ನೆಗೇಷನ್ ಆಫ್ p of x or negation of q of x. ಸೊ ಈಗ ನೆಗೇಷನ್ ಹೆಂಗ್ ಮಾಡಬೇಕು ಅಂತಂದ್ರೆ ಈಗ ನಾನು p of x equal to x plus 6 ಇರ್ತಲ್ಲ, x plus 3 equal to 6 ಅಂತ ತಗೋತೀನಿ. ಓಕೆ, ಇನ್ನೊಂದು ಸ್ಟೇಟ್ಮೆಂಟ್ ತಗೋತೀನಿ, p of x equal to x plus 5 equal to 10 ಅಂತ. ಓಕೆ, ಸೊ ಇವೆರಡು ಸ್ಟೇಟ್ಮೆಂಟ್ ನಾನು ತಗೋತೀನಿ. ಸೊ ಇವೆರಡು ಸ್ಟೇಟ್ಮೆಂಟ್ ತಗೊಂಡೆ ಅಂತಂದ್ರೆ ನಂಗೆ ಇದು ಟ್ರೂ ಬಂತು ಅಂದ್ರೆ, ಓಕೆ, ಇದು ಟ್ರೂ ಬಂತಂದ್ರೆ ನೆಗೇಷನ್ ಆಫ್ p ಏನಾಗ್ತದೆ, ಫಾಲ್ಸ್ ಆಗ್ತದೆ. ಓಕೆ, ಇದು ಫಾಲ್ಸ್ ಬಂತು ಅಂತಂದ್ರೆ ನೆಗೇಷನ್ ಆಫ್ q ಏನಾಗ್ತದೆ, ಟ್ರೂ ಆಗ್ತದೆ. ಸೊ ನಿಮ್ ಔಟ್ಪುಟ್ ಏನ್ ಟ್ರೂ ಆರ್ ಫಾಲ್ಸ್ ಬರ್ತದಲ್ಲ ಅದನ್ನ ನೆಗೆಟ್ ಮಾಡ್ಬೇಕು. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಕಂಜಂಕ್ಷನ್ ಅಂದ್ರೆ ಹೇಗೆ ಮಾಡ್ತೀರಿ, p of x and q of x. ಓಕೆ, p of x and q of x. p of x ಟ್ರೂ ಇತ್ತಂದ್ರೆ ಟ್ರೂ ಆಗ್ತದೆ ಹಾಗೆ. ಓಕೆ, ನೆಕ್ಸ್ಟ್ ಡಿಸ್ಜಂಕ್ಷನ್ p of x or q of x. ಓಕೆ, ನೆಕ್ಸ್ಟ್ ಕಂಡೀಷನಲ್ p of x, conditional q of x. Okay, biconditional p of x, q of x. Okay, so ಇವೆಲ್ಲನೂ ನಾವು ಮಾಡ್ಕೋಬಹುದು. Clear? Okay, so write down now. We'll see the example in the next class. The example next class ನಾಗ ನೋಡೋಣ. I hope everybody clear with the theory of open statement clear ಆತ, concept ಅನ್ಬೋದು, not the theory. Concept clear ಆತ open statement ಇಂದ. Okay, okay, so write down now please. ನಿನ್ನೆನೆ ಒಂದು ಮೆಸೇಜ್ ಹಾಕಿದ್ದೆ, ಎಲ್ಲರೂ ನಿಮ್ಮ ಬುಕ್ ಮತ್ತು ಪೆನ್ ಇಟ್ಕೊಂಡು ಕೊಡ್ರಿ DMS ಕ್ಲಾಸಿಗೆ. ನಾನು ಯಾವಾಗ ಬೇಕಾದಾಗೂ ಚೆಕ್ ಮಾಡ್ತೀನಿ ಅದು. ಓಕೆ, ಸೊ ರೈಟ್ ಡೌನ್ ಓಪನ್ ಸ್ಟೇಟ್ಮೆಂಟ್ ಅಂತ ಹೆಡಿಂಗ್ ಹಾಕ್ರಿ. ಅದರ್ವೈಸ್ ನಾನು ಫೋಟೋ ಹೊಡಕ್ಕೆ ಕಳಿಸ್ತೀನಿ ಇದ್ರದ್ದು ಥೇರಿದು, ಬರ್ಕೊಂಡ್ಬಿಡ್ತೀರಿ. ಪ್ಲೀಸ್ ಸೇಮ್ ಇದು ಆಪ್ಷನ್ ಇಲ್ಲೇ ನಾನು ಡಿಕ್ಟೇಟ್ ಮಾಡ್ಲು ಅಥವಾ ನಾನು ಥೇರಿದ ಒಂದು ನೋಟ್ಸ್ ಟೈಪ್ ಬರೆದು ಫೋಟೋ ಹೊಡಕ್ಕೆ ಕಳಿಸ್ತೀನಿ ನಿಮ್ಮ ಗ್ರೂಪ್ನಾಗ, ಅದನ್ನ ಬರ್ಕೋತೀರಾ? ಇಲ್ಲಿ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ಬಟ್ ಬರೋದೇನು ಮಾಡ್ತೀನಿ, ಫೋಟೋ ಹೊಡಕ್ಕೆ ಕಳಿಸ್ತೀನಿ, ಅದನ್ನ ಬರ್ಕೋತೀರಿ? ಯಾಕಂದ್ರೆ ಇಲ್ಲಿ ಡಿಕ್ಟೇಟ್ ಮಾಡಕ್ ಕುಡ್ಕೋತ್ ಕುಂತಂದ್ರೆ ಭಾಳ ಲೇಟ್ ಆಗ್ತದೆ.
ಬಟ್ ಎವ್ರಿ ಡೇ ಬರ್ಕೋಬೇಕಾ ನೀವು? ಓಕೆ, ಯು ಸೇ ಯುವರ್ ಒಪಿನಿಯನ್ ಹೆಂಗಂತ ನೀವು ಹೇಳಿ. ಇಲ್ಲ ಡಿಕ್ಟೇಟ್ ಮಾಡ್ಲು ಅಥವಾ ಅದು ಏನು ಥೆರಿ ನಾನು ಭಾಳ ದೊಡ್ಡದು ಹೇಳಂಗಿಲ್ಲ, ಒಂದು ಸಣ್ಣ ಪೇಜ್, ಒಂದು ಹಾಫ್ ಪೇಜಿನ ಥೆರಿ ಇರ್ತದೆ, ಅದನ್ನು ನೀವು ಬರ್ಕೋತಿರೋ. ಪ್ಲೀಸ್ ಸೇಮ್ ಇದು ಆಪ್ಷನ್, ಡಿಕ್ಟೇಟ್ ಮಾಡ್ಲು ಅಥವಾ ನೋಟ್ಸ್ ಕಳಿಸ್ಲು. ವೇಸ್ಟ್ ಮಾಡಬೇಡ್ರಿ, ಅಲ್ಲಿ ಚಾಟ್ ಮಾಡ್ರಿ. ಓಕೆ, ಇವತ್ತು ಒಂದಿನ ನಾ ಪಿಕ್ ಕಳಿಸ್ತೀನಿ, ಪಿಕ್ ಹೊಡೆದು ಕಳಿಸ್ತೀನಿ. ಓಕೆ, ನೀವು ಅದನ್ನು ಕರೆಕ್ಟ್ ರೆಸ್ಪಾಂಡ್ ಮಾಡಿ ಅದನ್ನು ಬರೆದ್ರಿ, ನನಗೆ ಬರೆದು ತೋರಿಸಿದ್ರಿ ಅಂತಂದ್ರೆ ನಾನು ಡೈಲಿ ನೋಟ್ಸ್ ಸೆಂಡ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಇಲ್ಲೇ ಕುಂತು ಡಿಕ್ಟೇಟ್ ಮಾಡ್ತೀನಿ, ನಿಮ್ಮ ಸಿಲೆಬಸ್ ಸ್ಲೋ ಹೋಗ್ಲಿ. ಓಕೆ, PDF ಇಲ್ಲ ಪಿ. ಆ್ಯಕ್ಚುಲಿ ಇದ್ರಾಗ ಏನಿರ್ತದೆ, ಪ್ರೋಗ್ರಾಮ್ಸ್ ವಿತ್ ಸೊಲ್ಯೂಷನ್ ಇರ್ತಾವೆ, ಥೇರಿ ವಿತ್ ಸೊಲ್ಯೂಷನ್ ಇರ್ತಾವೆ, ನಾಟ್ ಪ್ರೋಗ್ರಾಮ್ಸ್. PDF ಮಾಡಕ್ಕೆ ಬರಂಗಿಲ್ಲ, ಯಾಕಂದ್ರೆ ಒಂದು ಕಾನ್ಸೆಪ್ಟ್ ಜಾಸ್ತಿ ಇರಂಗಿಲ್ಲ, ಥೇರಿ ಜಾಸ್ತಿ ಇರಂಗಿಲ್ಲ ಈ ಸಬ್ಜೆಕ್ಟ್ ಒಳಗೆ. ಇಷ್ಟೇ ಒಂದು ಕಾನ್ಸೆಪ್ಟಿಗೆ ಒಂದು 4-5 ಎಕ್ಸಾಂಪಲ್ಸ್ ಇರ್ತಾವೆ. ಎಕ್ಸಾಂಪಲ್ಸ್ ಎಲ್ಲ ನಾನು ಸಾಲ್ವ್ ಮಾಡಿಸ್ತೀವಿ, ಎಕ್ಸಾಂಪಲ್ಸ್ ನೀವು ಬರ್ಕೊನೇಬೇಕು. ಓನ್ಲಿ ವಿತ್ ದ ಕಾನ್ಸೆಪ್ಟ್ ಏನು ಥೇರಿ ಇರ್ತದಲ್ಲ ಅದಷ್ಟೇ. ಓಕೆ, ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ದ ಥೇರಿ, ನಾಟ್ ದ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ ನಾನು ಕ್ಲಾಸ್ನಾಗ ಬರೆಸ್ತೀನಿ, ನೀವು ಕ್ಲಾಸ್ನಾಗ ಬರ್ಕೋಬೇಕು. ಓನ್ಲಿ ಥೇರಿ, ಕ್ಲಿಯರ್? ಸೊ ಓನ್ಲಿ ಥೇರಿ ಏನು ಮಾಡ್ತೀನಿ ನಾನು, ಪಿಕ್ ನಿಮ್ಗೆ ಕಳಿಸ್ತೀನಿ. ಇವತ್ತೇ ಬರ್ಕೋಬೇಕು, ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಂಪಲ್ ಬಂತು ಅಂದ್ರೆ ಅಲ್ಲಿ ಬರೋಕೆ ಆಗಂಗಿಲ್ಲ. ಓಕೆ, ಸೊ ಇವತ್ತೇ ನೀವು ಬರ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಇವತ್ತೇನು ಹೇಳಿದೆ, ಥೇರಿ ಹೇಳಿದೆ, ನೆಕ್ಸ್ಟ್ ಕ್ಲಾಸ್ನಾಗ ನಾಳೆ ಏನು ಹೇಳ್ತೀನಿ ನಾನು, ಎಕ್ಸಾಂಪಲ್ಸ್ ಹೇಳ್ತೀನಿ. ಓಕೆ, ಆ ಎಕ್ಸಾಂಪಲ್ ನಿಮ್ಗೆ ಅಲ್ಲೇ ಕಂಟಿನ್ಯೂಷನ್ ಬರ್ಕೋಬಹುದು. ಕ್ಲಿಯರ್? ಬರ್ಸಿಲ್ಲ ಮೇಡಮ್, ಫಸ್ಟ್ ಚಾಪ್ಟರ್ ನೋಟ್ಸ್ ಬರ್ಸಿಲ್ಲ ಮೇಡಮ್, ಬರ್ಸಿಲ್ಲ, ಏನೂ ಥೇರಿ ಬರ್ಸಿಲ್ಲ ಮೇಡಮ್, ಲೈಕ್ ಡೆಫಿನೇಷನ್. ಓಕೆ, ಸೊ ವಿಲ್ ಡಿಸ್ಕಸ್ ವಿತ್ ದಟ್ ಅಬೌಟ್. ಓಕೆ, ಫಸ್ಟ್ ಚಾಪ್ಟರ್ ನೋಡ್ತೀನಿ ನಾನು, ನೋಡಿ ಹೇಳ್ತೀನಿ ನಿಮಗೆ. ಬಟ್ ಟುಡೇಸ್ ಕ್ಲಾಸ್ ನಾನು ಏನು ಮಾಡ್ತೀನಿ, ಇದ್ರ ಪಿಕ್ ಕಳಿಸ್ತೀನಿ. ಓಕೆ, ಯು ಹ್ಯಾವ್ ಟು ರೈಟ್ ಇನ್ ಯುವರ್ ನೋಟ್ಸ್ ಟುಡೇ ಓನ್ಲಿ. ಓಕೆ, ಐ ವಿಲ್ ಡಿಸ್ಕಸ್ ವಿತ್ ಮ್ಯಾಮ್ ಅಬೌಟ್ ದ ಫಸ್ಟ್ ಚಾಪ್ಟರ್. ಓಕೆ, ಅವ್ರು ಕಳ್ಸಾರೋ ಇಲ್ಲೋ, ಏನೇನು ಕಳ್ಸಾರ ಅಂತ ಮೇಡಮ್ ಜೊತೆ ಡಿಸ್ಕಸ್ ಮಾಡಿ ನಾವು ಉಳ್ಕಿದ್ದು ನಾನು ನಿಮ್ಗೆ ಕೊಡ್ತೀನಿ ನೋಟ್ಸ್. ಓಕೆ, ಫಸ್ಟ್ ಚಾಪ್ಟರ್ ಇಂದ. ಓಕೆ, ಸೊ ನಾವು ಲೀವ್ ಅಬೌಟ್ ದ ಫಸ್ಟ್ ಚಾಪ್ಟರ್, ಐ ವಿಲ್ ಡಿಸ್ಕಸ್ ಅಬೌಟ್ ದಟ್ ಮ್ಯಾಮ್ ಆ್ಯಂಡ್ ಐ ವಿಲ್ ಸೆಂಡ್ ದಟ್. Okay, so today's class I will send the notes. Okay, so notes ಕಳಿಸ್ತೀನಿ, ಅದನ್ನ ಬರ್ಕೋರಿ. Tomorrow we are going for the examples of open statements. Okay, there are 3 to 4 examples, so ಅದನ್ನ ನಾಳೆ ಕ್ಲಾಸ್ನಾಗ ಸಾಲ್ವ್ ಮಾಡೋಣ. Hope everybody understood the theory or concept of the open statement. Everybody understood? Please raise your hands. Okay. Okay, one more thing, please inform your friends to attend the class. Okay, ಇದು ಥಿಯರಿ ಸಬ್ಜೆಕ್ಟ್ ಅಲ್ಲ, DMS is not the theory subject. ಇದನ್ನ ನಾನು ಆಮೇಲೆ ಟೆಕ್ಸ್ಟ್ ಬುಕ್ ನೋಡಿ ನೋಟ್ಸ್ ನೋಡಿ ಓದ್ಕೋತೀನಿ ಅಂತ ಸಬ್ಜೆಕ್ಟ್ ಅಲ್ಲ. ಓಕೆ, ಮೇಕ್ ಶೋರ್ ದಿಸ್ ಇಸ್ ನಾಟ್ ದ ಸಬ್ಜೆಕ್ಟ್ ನಾ ಅದನ್ನು ಓದ್ಕೋತೀನಿ ಅಂತ ಹೇಳಿ. ಓಕೆ, ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ದೆನ್ ಓನ್ಲಿ ಯು ಆರ್ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ಸೊ ಕಾನ್ಸೆಪ್ಟ್ ತಿಳಿದ್ರೆ ಅಷ್ಟೇ ಇದ್ರಾಗ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಇಟ್ಸ್ ನಾಟ್ ಅ ಥಿಯರಿ ಸಬ್ಜೆಕ್ಟ್. ಓಕೆ, ಇದು ಬರೀ ನಿಮಗೆ ಪ್ರಾಬ್ಲಮ್ಸ್ ಬರ್ತಾವೆ, ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಬರ್ತಾವೆ ನಿಮ್ಗೆ ಎಕ್ಸಾಮ್ನಾಗ. ಸೊ ಪ್ರಾಬ್ಲಮ್ಸ್ ಹೆಂಗೆ ಅದಾವ ಅಂತಂದ್ರೆ ನಾನಾಗ ಹೋದ್ರೆ ಪ್ರಾಬ್ಲಮ್ಸ್ ಬರ್ತಾವ ಅಂತೇಳಿ ಬರೋದು ಅಂಥ ಸಬ್ಜೆಕ್ಟ್ ಅಲ್ಲ. ಓಕೆ, ಮೇಕ್ ಶೋರ್ ಅಬೌಟ್ ದಟ್. ಪ್ಲೀಸ್ ಎವ್ರಿಬಡಿ ಅಟೆಂಡ್ ದ ಕ್ಲಾಸ್ ರೆಗ್ಯುಲರ್ಲಿ. ಓಕೆ, ಇದ್ರ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ಬೇಕಂತಂದ್ರೆ ಕಾನ್ಸೆಪ್ಟ್ ಗೊತ್ತಾದ್ರೇ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಅದ್ರ ಸಲ ಹೇಳತ್ತೀನಿ, ಅಟ್ಲೀಸ್ಟ್ ಯಾರು ಓದಂತ ಅರ್ತಿರಲ್ಲ ಅವರೆಲ್ಲ ಅಟೆಂಡ್ ಮಾಡಿ, ಯಾರು ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರು ಬಿಟ್ಬಿಡ್ರಿ, ನಾನು ಕೇಳಂಗಿಲ್ಲ. ನನಗರೆ ಅನ್ನಿಸ್ತದೆ ಎಲ್ಲರೂ ಓದಕ್ಕೆ ಇಂಟ್ರೆಸ್ಟ್ ಅದಿರ ಅಂತ ಹೇಳಿ. ಆ್ಯಂಡ್ ಮೇಕ್ ಶೋರ್ ದಟ್ ಈ ಸತಿ ಎಕ್ಸಾಮ್ ಇರ್ತಾವೆ ನಿಮಗೆ.
ಯಾಕಂದ್ರೆ ಫೈನಲ್ ಇಯರ್ ಎಕ್ಸಾಮ್ ತಗೊಂಡಾರೆ, ನಿಮಗೂ ಈ ಸತಿ ಎಕ್ಸಾಮ್ ಇರ್ತಾವ, ನೋಟಿಸ್ ಬಂದದ ಅನಿಸ್ತದೆ. ಇನ್ ದ ಇಯರ್ ಆಫ್ ಸಾರಿ ಇನ್ ದ ಮಂತ್ ಆಫ್ ಡಿಸೆಂಬರ್ ಜನವರಿ ಯು ಆರ್ ಹ್ಯಾವಿಂಗ್ ದ ಎಕ್ಸಾಮ್ಸ್. ಕ್ಲಿಯರ್? Okay, so we'll end here. Nobody have doubts? Nobody have doubts? Okay, shall I end? Okay. ಮುಗ್ದದ ಕ್ಲಾಸ್, ಓನ್ಲಿ 5 minutes ಉಳಿದದ್ದು, 2 minutes ಉಳಿದದ್ದು ಅಷ್ಟೇ. ಓಕೆ, ಸೊ ಮುಂಜಾನೆ ಅಂತಲ್ಲ, ನಾವು ಲಿಂಕ್ ಕಳಿಸಂದ್ರೆ ಒಂದು ಸ್ವಲ್ಪ ಇಮಿಡಿಯೇಟ್ ಆಗಿ ಜಾಯ್ನ್ ಆಗ್ರಿ. ಯಾಕಂದ್ರೆ ಅಲ್ಲಿ 10 ನಿಮಿಷ ನಾ ಅಲ್ಲಿ ಸ್ಪೆಂಡ್ ಮಾಡಿದೆ ಅಂದ್ರೆ ನನ್ನ ಕ್ಲಾಸ್ ಬರೀ 35 minutes ಸಿಗ್ತದೆ ಹೇಳಕ್ಕೆ. ಸೊ ವಿದಿನ್ 5 minutesನಾಗ ಎಲ್ಲರೂ ಜಾಯಿನ್ ಆಗಕ್ಕೆ ಟ್ರೈ ಮಾಡಿ, ಲಿಂಕ್ ಸೆಂಡ್ ಆದಮೇಲೆ. ಓಕೆ, ಸೊ ದ ಥಿಯರಿ ಸಬ್ಜೆಕ್ಟ್ ಎಲ್ಲ ಸ್ವಲ್ಪ ತಲೆಗೆ ಇಟ್ಕೋರಿ, ಜಲ್ದಿ ಮುಗಿಯಂಗಿಲ್ಲ ಇದು. ನಾರ್ಮಲ್ ಕ್ಲಾಸಸ್ನಾಗೆ ಇದ್ರ ಟೈಮಿಂಗ್ ಭಾಳ ತೊಗೋತದೆ. ಆಫ್ಲೈನ್ ಕ್ಲಾಸಸ್ ಒಳಗೆ ಟೈಮಿಂಗ್ ಭಾಳ ತೊಗೋತದೆ. ಆನ್ಲೈನ್ ಕ್ಲಾಸಸ್ನಾಗ ಅಂದರೆ ಇನ್ನೂ ಭಾಳ ಟೈಮ್ ತೊಗೋತದೆ. ಐ ಅಂಡರ್ಸ್ಟ್ಯಾಂಡ್ ಅಬೌಟ್ ದ್ಯಾಟ್. ಪ್ಲೀಸ್ ಥಿಂಕ್ ಅಬೌಟ್ ದ DMS. ಇಟ್ಸ್ ನಾಟ್ ಅ ಈಸಿ ಸಬ್ಜೆಕ್ಟ್. ಇಟ್ಸ್ ನಾಟ್ ಅ ಥಿಂಗ್ ದಟ್ ನಾವು ಹೋದ್ರೆ ನಮಗೆ ಬರ್ತದೆ ಅಂತ ಹೇಳಿ ಅನ್ನೋದು ಅಲ್ಲ. ಯು ಹ್ಯಾವ್ ಟು ಕ್ಲಿಯರ್ ದ ಕಾನ್ಸೆಪ್ಟ್ ಆ್ಯಂಡ್ ಜಲ್ದಿ ಮುಗಿಯೋಂಥ ಸಬ್ಜೆಕ್ಟು ಅಲ್ಲ. ಓಕೆ, ಸೊ ರೆಗ್ಯುಲರ್ ಆಗಿ ಬರ್ರಿ, ಒಂದು ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಬೇಡ್ರಿ ಜಾಯ್ನ್ ಆಗೋ ಟೈಮ್. ಓಕೆ, ಸೊ ಥ್ಯಾಂಕ್ ಯು. ವಿಲ್ ಎಂಡ್ ಹಿಯರ್.